ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಎಕ್ಸ್ಪ್ಲೋರರ್ ಅಂತ ಗೋಪಾಲ್. ಇವತ್ತು ಒಂದು ಸುದ್ದಿ ಕೊಡೋಣ ಅಂತ ಹೊರಟಿದ್ದೀನಿ. ಏನಪ್ಪ ಅಂದರೆ ಪ್ರೆಸ್ಸಲ್ಲಿ ಓದಿದೆ ಇವತ್ತು. ಏನಂದರೆ ಸ್ವಿಫ್ಟ್ ಸಿಟಿ ಅಂದರೆ ಆಫ್ಟರ್ ಕ್ವಿನ್ ಸಿಟಿ ಕರ್ನಾಟಕ ಪ್ಲ್ಯಾನ್ಸ್ ಸ್ವಿಫ್ಟ್ ಸಿಟಿ ಫಾರ್ ಸ್ಟಾರ್ಟಪ್ಸ್ ಇನ್ ಸರ್ಜಾಪುರ ಅಂತ ಹಾಕಿದ್ದಾರೆ. ಇದು ಏನಪ್ಪ ಅಂದರೆ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ, ಅಟ್ ದ ಸೇಮ್ ಟೈಮ್ ಸ್ವಲ್ಪ ಭಯನೂ ಆಗ್ತಾಯಿದೆ. ಯಾಕೆ ಅಂದರೆ ಈ ಸರ್ಜಾಪುರ ಅಂತ ಹೆಸರು ಬಂದಿರೋದು. ಯಾಕಂದರೆ ಈ ಸರ್ಜಾಪುರ ರೋಡು, ಸರ್ಜಾಪುರ ಏರಿಯಾ ಅಂತೂ ಅಧ್ವಾನ ಆಗ್ಬಿಟ್ಟಿದೆ ಇವಾಗಂತೂ. ಬರೀ ಅಪಾರ್ಟ್ಮೆಂಟ್ಸ್ಗಳು, ದೊಡ್ಡ ಅಪಾರ್ಟ್ಮೆಂಟ್ಸ್ಗಳು, ದೊಡ್ಡ ಪ್ರಾಜೆಕ್ಟ್ಸ್ಗಳು ಹಾಕ್ಬಿಟ್ಟು ರಸ್ತೆ ಇರೋದು ಒಂದೇ ಒಂದು ಲೈನ್ ರಸ್ತೆ. ಆ ರಸ್ತೆಯಲ್ಲಂತೂ ಎಲ್ಲ ಅಲ್ಲೇ ಓಡಾಡಬೇಕು, ಒದ್ದಾಡ್ತಾವ್ರೆ ಎಲ್ಲರೂ. ಅದರಲ್ಲಿ ಈ ಪ್ರಾಜೆಕ್ಟ್ ಇನ್ನೊಂದು 1000 acres ಸರ್ಜಾಪುರ ಇಂಡಸ್ಟ್ರಿಯಲ್ ಏರಿಯಲ್ಲಿ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏನು ವ್ಯವಸ್ಥೆ ಮಾಡ್ತಾರೆ ಏನೋ ಇನ್ ಟರ್ಮ್ಸ್ ಆಫ್ ರಸ್ತೆ, ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಾಂದರೆ ಎಲ್ಲರೂ ಒದ್ದಾಡಬೇಕಾಗತ್ತೆ. ಈ ಸ್ವಿಫ್ಟ್ ಸಿಟಿ ಎಲ್ಲಿ ಬರ್ತಾ ಇದೆ ಅಂದರೆ ಸರ್ಜಾಪುರ ಇಂಡಸ್ಟ್ರಿ ಇದೆ, 1000 acres ಅಂತೆ. ಸೊ ಇದು ಬಂದ್ಬಿಟ್ಟು ಡೆವಲಪ್ಮೆಂಟ್ ವೈಸ್ ಇಟ್ಸ್ ಓಕೆ, ಗುಡ್, ಬೇಕಾಗುತ್ತೆ ಡೆಫಿನೆಟಾಗಿ. ಸ್ಟಾರ್ಟಪ್ಸ್ ಆಫ್ ಕೋರ್ಸ್ ಇಸ್ ಅ ಗುಡ್ ಥಿಂಗ್. ಅದಕ್ಕೆ ಒಂದು ಡೆಡಿಕೇಟ್ ಸ್ಪೇಸ್ ಕೊಡಬೇಕು ಅಂತ ಉದ್ದೇಶ, ಅದು ಓಕೆ ಡೆಫಿನೆಟ್ಲಿ. ಬಟ್ ಇನ್ಫ್ರಾಸ್ಟ್ರಕ್ಚರ್ ಏನು ಮಾಡ್ತಾರೆ, ಏನು ಡೀಟೇಲ್ಸ್ ಇದೆ, ಆ ಸರ್ಜಾಪುರ ರೋಡ್ ಇದೆಯಲ್ಲ ಇವಾಗ ಅಧ್ವಾನ ಆಗ್ಬಿಟ್ಟಿದೆ, ಅದ್ರ ಏನು ಡೆವಲಪ್ ಮಾಡ್ತಾರೆ, ಏನು ಡೆವಲಪ್ಮೆಂಟ್ ಇದೆ ಅದನ್ನು ಹೇಳಬೇಕಾಗುತ್ತೆ ಡೆಫಿನೆಟಾಗಿ. ಅದು ಏನೋ ಫೆಬ್ರವರಿಲಿ ಕಾನ್ಫರೆನ್ಸಲ್ಲಿ ಫುಲ್ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅದಾಗಿದ್ಮೇಲೆ ಅದು ಬಿಟ್ಟು ಇನ್ನೂ ಒಂದು 5 ಮಿನಿ ಕ್ವಿನ್ ಸಿಟೀಸ್ ಅಂದರೆ ನಾಲೆಜ್ ವೆಲ್ಬೀಯಿಂಗ್ ಇನ್ನೋವೇಷನ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅದು ಬಂದುಬಿಟ್ಟು ವಿಜಯಪುರ, ಹುಬ್ಬಳ್ಳಿ, ಧಾರವಾಡ ಅಂತ ಆ್ಯಸ್ ಪರ್ ದ ನ್ಯೂಸ್. ಓಕೆ, ಸೊ ಈ ಸ್ಟಾರ್ಟಪ್ ಸಿಟಿ ಅಂದರೆ ಸ್ವಿಫ್ಟ್ ಸಿಟಿ, ಸ್ಟಾರ್ಟಪ್ಸ್, ವರ್ಕ್ ಸ್ಪೇಸ್, ಇನೋವೇಷನ್, ಫೈನಾನ್ಸ್ ಆ್ಯಂಡ್ ಟೆಕ್ನಾಲಜಿ ಆರ್ ಸರ್ಜಾಪುರ. ಇದು ಬಂದು ಹೆಂಗೆ ಬರ್ತಾ ಇದೆ, ಯಾಕೆ ಬರ್ತಾ ಇದೆ, ಅದು ಎಲ್ಲಿ ಬರ್ತಾ ಇದೆ ಅಂದರೆ NH44 NH48 ಅದು ಮಧ್ಯ ಬರ್ತಾ ಇರೋದ್ರಿಂದ ಕನೆಕ್ಟಿವಿಟಿ ಇದೆ ಅಂತ ಹೇಳ್ತಾವ್ರೆ. ಅದು ನ್ಯಾಷನಲ್ ಹೈವೇ ಕನೆಕ್ಟಿವಿಟಿ. ಬಟ್ ಫಸ್ಟ್ ಆಫ್ ಆಲ್ ಇಂಡಸ್ಟ್ರಿ, ನಮ್ಮ ಸಿಟಿ ಓಡಾಡೋಕ್ಕೆ ಸರ್ಜಾಪುರ ರೋಡ್ ಏನು ಡೆವಲಪ್ಮೆಂಟ್ ಮಾಡ್ತಾರೆ ಅದನ್ನು ಇಂಟ್ರೆಸ್ಟಿಂಗ್ ಆಗಿದೆ, ನಮಗೆ ಗೊತ್ತಾಗಬೇಕದು ಗೌರ್ಮೆಂಟಿಂದ. ಯಾಕಂದರೆ ಈಗ ಕರೆಂಟ್ ಸಿಚುವೇಶನ್ ಅಂತೂ ರಿಯಲಿ ಪಥೆಟಿಕ್ ಇಟ್ ಇಸ್ ಆ್ಯಕ್ಚುಲಿ. ಸರ್ಜಾಪುರ ರೋಡ್ ಒಂದು 5 ಕಿಲೋಮೀಟ್ರ್ ಬೇಕಾದ್ರೆ 1.5 hour 2 hour ಬೇಕಾಗುತ್ತೆ ಪೀಕ್ ಟೈಮಲ್ಲಿ. ಆ್ಯಂಡ್ ಇಟ್ಸ್ so bad to see hospital vehicles getting stuck and then the full blaring signs. ಅದರಿಂದ ಈ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಫಸ್ಟು ಸರಿ ಮಾಡಿದ್ಮೇಲೆ ದೊಡ್ಡ ಪ್ರಾಜೆಕ್ಟ್ ಅನೌನ್ಸ್ ಮಾಡೋದು ಒಳ್ಳೇದಂತ ಕಾಣಿಸುತ್ತೆ. ಬಟ್ ಬೇಡನಲ್ಲ ಪ್ರಾಜೆಕ್ಟು, ಬಟ್ ಅದ್ರ ಜೊತೆಗೇನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು ಅಂತ ಒಂದು ಮಾಹಿತಿ ಇಲ್ಲಿ. ಓಕೆ, ಸೊ ಈಗ ಈ ಸ್ವಿಫ್ಟ್ ಸಿಟಿ ಬರೋವಾಗ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ITPL ಆಗಿದ್ಮೇಲೆ ಇದು ನೆಕ್ಸ್ಟ್ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ತಾವ್ರೆ. But of course there are other projects like Queen City which has already been announced alva. So startup park in Bangalore near Sarjapur, ಇದು ಒಂದು ಡೆವಲಪ್ಮೆಂಟ್ ಇವತ್ತು. ಓಕೆ, ನೀವೆಲ್ಲ ಓದಿರಬೇಕು. ಇದು ಯಾವಾಗ ಫುಲ್ ಡೀಟೇಲ್ಸ್ ಏನಪ್ಪ ಅಂದರೆ ಇವಾಗ ಬರೀ RFP ಕೊಟ್ಟಿದ್ದಾರೆ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿ ಅವರಿಂದ. ಆಮೇಲೆ ಇದು DPR ಮಾಡಿ ಅದನ್ನು ಡೀಟೇಲ್ಸ್ ಎಲ್ಲ ಫುಲ್ ಡೀಟೇಲ್ಸು ಏನೋ ಫೆಬ್ರವರಿಯಲ್ಲಿ ಬಂದ್ಬಿಟ್ಟು ಯಾವುದೋ ಕಾನ್ಫರೆನ್ಸಲ್ಲಿ ಫುಲ್ ಡೀಟೇಲ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡಬೇಕು. ಈಗ ಅವ್ರು ಹೇಳಿದ್ರೆ 150 meter ವೈಡ್ ಕನೆಕ್ಟಿಂಗ್ ರೋಡ್ ಇನ್ ಸರ್ಜಾಪುರ ಇನ್ಶೋ ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್ ಹೇಳಿದ್ದಾರೆ. 150 meter ವೈಡ್ ಅಂದರೆ ಫುಲ್ಲು ಸರ್ಜಾಪುರನ ಡೆವಲಪ್ ಮಾಡ್ತಾರಾ, ಇಲ್ಲ ಬರೀ ಪಾರ್ಕ್ ಒಳಗಡೆ 150 meters ಅಂತ, ಅದು ಒಂದು ಡೌಟ್ ಇದೆ. ಯಾಕಂದರೆ 150 ಒಳಗಡೆ ಪಾರ್ಕ್ ಒಳಗಡೆ 150 meters ಅಲ್ಲ, 300 feet ಕೊಟ್ಟರೂ ಪರವಾಗಿಲ್ಲ, ಅದು ಡಿಫ್ರೆನ್ಸ್ ಬರೋಲ್ಲ. ಬಟ್ ಮೇನ್ ರೋಡ್, ದ ಲೀಡಿಂಗ್ ರೋಡ್ಸ್ ಟು ದ ಪಾರ್ಕ್, ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಫುಲ್. ಇಲ್ಲಾಂದರೆ ವೇಸ್ಟ್ ಆಗುತ್ತೆ ಡೆಫಿನೆಟಾಗಿ. ಓಕೆ, ಸೊ ಅದೊಂದು ನೋಡಬೇಕು ಹೆಂಗೆ ಅಂತ. ಆ ಇನ್ಫ್ರಾಸ್ಟ್ರಕ್ಚರ್ ಡೀಟೇಲ್ಸ್ ಗೊತ್ತಿಲ್ಲ. ಸೊ ಈ ಸ್ವಿಫ್ಟ್ ಸಿಟಿಯಲ್ಲಿ ಏನಪ್ಪ ಅಂದರೆ ಸ್ಟೇಟ್ ಆಫ್ ಆಫೀಸು, ರೆಸಿಡೆನ್ಷಿಯಲ್ ಸ್ಪೇಸು, ಕೋವರ್ಕಿಂಗ್ ಎನ್ವಿರಾನ್ಮೆಂಟ್ಸು, ಸಪೋರ್ಟ್ ಸ್ಟಾರ್ಟಪ್ಸ್ ಅಂತ ಹೇಳಿದ್ದಾರೆ. ಅಂದರೆ ಅದು ಹೊರಗಡೆ ಸಿಟಿ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಎಷ್ಟು ಜನ ಅದು ಹೊರಗಡೆ ಇರ್ತಾರೆ, ಆಚೆನೂ ಕೆರಡು ಇರ್ತಾರೆ, ಅವರು ಹೋಗಿ ಬರಬೇಕಿಲ್ಲ, ಅದಕ್ಕೆ ರೋಡ್ ಏನು ಮಾಡ್ತಾರೆ ನೋಡಬೇಕು. ಓಕೆ, ಆ್ಯಂಡ್ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸೈಜ್ ಸ್ಟಾರ್ಟಪ್ಸ್ ವಿಲ್ ಬೆನಿಫಿಟ್ ಫ್ರಮ್ ಸ್ಪೇಸ್ ರೇಂಜಿಂಗ್ ಫ್ರಮ್ 5,000 to 20,000 square feet ಅಂತ ಹೇಳ್ತಾರೆ, ಥ್ರೂ ಲೀಸ್, ಸೇಲ್ ಆರ್ ಇನ್ವೆಸ್ಟ್ಮೆಂಟ್ ಶೇರಿಂಗ್ ಮಾಡೆಲ್ಸ್. ಓಕೆ, ಆಲ್ ದಿಸ್ ಆರ್ ವೆರಿ ಇಂಟ್ರೆಸ್ಟಿಂಗ್. ಇದೆಲ್ಲ ಚೆನ್ನಾಗಿದೆ ನೋಡೋಕ್ಕೆ. ಬಟ್ ಯಾವಾಗ ಇದು ಸ್ಟಾರ್ಟ್ ಆಗಿ ಯಾವಾಗ ಮುಗಿಯುತ್ತೆ, ಯಾವಾಗ ಈ ಫೆಸಿಲಿಟೀಸು ಕಂಪ್ನಿಗಳಿಗೆ ಬರುತ್ತೆ, ಅದು ಕಾದು ನೋಡಬೇಕು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಚಾನಲ್ದ ನಮ್ಮ ರಿಕ್ವೆಸ್ಟ್ ಮಿನಿಸ್ಟ್ರಿಗೆ ಆಮೇಲೆ ಗೌರ್ಮೆಂಟ್ಗೆ ಏನಪ್ಪ ಅಂದರೆ ಫಸ್ಟ್ ಇನ್ಫ್ರಾಸ್ಟ್ರಕ್ಚರು ರೆಡಿ ಮಾಡಿ. ದಟ್ ಈಸ್ ನಾಟ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಇನ್ಸೈಡ್ ದ ಕಾಂಪ್ಲೆಕ್ಸ್, ಬಟ್ ಆಲ್ ರೋಡ್ಸ್ ಲೀಡಿಂಗ್ ಟು ದಟ್ ಕಾಂಪ್ಲೆಕ್ಸ್ ಎಲ್ಲನೂ ಒಂದು ವರ್ಲ್ಡ್ ಕ್ಲಾಸ್ ರೋಡ್ ಆಗಿರಬೇಕು. ಇಲ್ಲಾಂದರೆ ವೇಸ್ಟ್, ಎಂಟೈರ್ ಪ್ರಾಜೆಕ್ಟ್ ವಿಲ್ ಬಿಕಮ್ ಅ ವೇಸ್ಟ್, ಬಿಕಾಸ್ ಇಟ್ ಕ್ರಿಯೇಟ್ಸ್ ಸೋ ಮಚ್ ಆಫ್ ಇಶ್ಯೂಸ್ ಫಾರ್ ದ ಜನರಲ್ ಪಬ್ಲಿಕ್ ಇನ್ ಗೋಯಿಂಗ್ ಇನ್ ಟು ದ ಆಫೀಸ್ ಆರ್ ಕಮಿಂಗ್ ಫ್ರಮ್ ದಿ ಆಫೀಸ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈ ಸರ್ಜಾಪುರ ರೋಡ್ ಅಂತ ಇದೆ, ಯಾಕಂದ್ರೆ ನಾನು ಅಲ್ಲೇ ಇರೋದು. ಡೈಲಿ ನಮಗೆ ಇದೇ ತಲೆನೋವು. ಏನಂದರೆ ಒಂದು 5 kilometer ಹೋಗಿ ಬರೋಷ್ಟೊತ್ತಿಗೆ ಒಂದು 1.5 hours ಆಗುತ್ತೆ ಪೀಕ್ ಟೈಮಲ್ಲಿ. ಅಷ್ಟು ತಲೆನೋವಾಗುತ್ತೆ ಅಲ್ಲಿ, ಯಾಕಂದರೆ ಫುಲ್ ಟ್ರಾಫಿಕ್ಕು. ಅಲ್ಲಿ ಮಧ್ಯ ಒಂದು ಟರ್ನಿಂಗ್ಸ್ ಇದೆ, ಎಲ್ಲ ಜಾಗದಲ್ಲೂ ಪ್ರಾಬ್ಲಮೇ. ಸೊ ಇದಕ್ಕೆ ಡಬಲ್ ಡೆಕ್ಕರ್ ರೋಡೇ ಮೇಯ್ನು. ಅದೇನೋ
2033 ಮರೂನ್ ಲೈನ್ ಮೆಟ್ರೋದು ಬರುತ್ತೆ ಅಂತ ಹೇಳ್ತಾರೆ. ಬಟ್ ಅದು ಬರೋ ಅಷ್ಟೊತ್ತಿಗೆ ಜೊತೆಗೇನು ಒಂದು ಡಬಲ್ ಡೆಕ್ ರೋಡ್ ಇರಲೇಬೇಕಾಗುತ್ತೆ. ಇಲ್ಲಾಂದರೆ ಇಟ್ಸ್ ಗೋಟ್ ಬಿ ಅ ವೆರಿ ವೆರಿ ಡಿಫಿಕಲ್ಟ್ ಥಿಂಗ್, ಬಿಕಾಸ್ ಆಲ್ರೆಡಿ ಯು ಹ್ಯಾವ್ ಸಮ್ ಹ್ಯೂಜ್ ಪ್ರಾಜೆಕ್ಟ್ಸ್ ಆನ್ ಸರ್ಜಾಪುರ್ ರೋಡ್, ಮ್ಯಾಸಿವ್ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್. ಸೊ ಎಲ್ಲ ಫಿಲ್ ಆಯ್ತು ಅಂದರೆ ಆ ರೋಡ್ ಅಂತೂ ಅಧ್ವಾನ ಆಗ್ಬಿಡುತ್ತೆ, ಎಲ್ಲ ನಡ್ಕೊಂಡೇ ಬರಬೇಕಾಗತ್ತೆ ಅಷ್ಟೇ, ಆಯ್ತಲ್ಲ. ಸೊ ಲೆಟ್ಸ್ ಕಾದು ನೋಡೋಣ, ಇದೇ ಒಂದು ಡೆವಲಪ್ಮೆಂಟ್ ನಿಮ್ಗೆ ಕೊಡಬೇಕು ಅಂತ ಈ ನಮ್ಮ ಇದರಲ್ಲಿ. ಸೊ ಈಗ ಕ್ವಿನ್ ಸಿಟಿ ಬಂದಿದೆ, ಆಮೇಲೆ ಈಗ ಸ್ವಿಫ್ಟ್ ಸಿಟಿ, ಪ್ಲಸ್ ಆಫ್ ಕೋರ್ಸ್ ದೆರ್ ಇಸ್ ಅ ಸ್ಕೈಡೆಕ್ ಪ್ರಾಜೆಕ್ಟ್, ಆ್ಯಂಡ್ ದೆನ್ ದೆರ್ ಇಸ್ ಸೆಕೆಂಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ಸೊ ನಾಲ್ಕು ದೊಡ್ಡ ಪ್ರಾಜೆಕ್ಟ್ಸ್ಗಳು ಅನೌನ್ಸ್ ಮಾಡಿದ್ದಾರೆ ಕರ್ನಾಟಕ ಗೌರ್ಮೆಂಟು. ಯಾವುದು ಮುಗಿಯುತ್ತೆ, ಯಾವುದು ಬೇಗ ಸ್ಟಾರ್ಟ್ ಆಗುತ್ತೆ ಅಂತ ಕಾದು ನೋಡಬೇಕು. ಇಂಟ್ರೆಸ್ಟಿಂಗ್ ಇದು. ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ಕಮೆಂಟಲ್ಲಿ ಹಾಕಿ. ನಿಮಗೇನೋ ಬೇರೆ ಇನ್ಫಾರ್ಮೇಷನ್ ಗೊತ್ತಿದ್ರು ಅದನ್ನು ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.